ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ CRP, BRP, ECO, BRC ಕೋಆರ್ಡಿನೇಟರ್, APC ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗಾಗಿ ಈಗಾಗಲೇ ನಾವು ಸರಣಿ ವೀಡಿಯೋಗಳನ್ನು ಮಾಡಿದ್ದೇವೆ. ಸೊ ಸುಮಾರು ಒಂದು 18ರಿಂದ 19 18 to 19 ವೀಡಿಯೋಸ್ ಆಗಿದೆ. ಸೊ ಆತ್ಮೀಯರೇ, ಈಗ ಮುಂಬರುವಂಥ ವೀಡಿಯೋಗಳು ಒಂದಿಷ್ಟು ವಿಭಿನ್ನವಾಗಿರ್ತವೆ. ಸೊ ಆತ್ಮೀಯರೇ, ಈ ಒಂದು ಮುಂಬರುವ ವೀಡಿಯೋಗಳಲ್ಲಿ ಪ್ರತಿಯೊಂದು ವೀಡಿಯೋಗಳಲ್ಲಿ ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುವಂಥ ಒಂದು ಕ್ವಶನ್ಸನ್ನು ಪಿಕ್ ಮಾಡ್ತೇವೆ. ಅಂದರೆ ಈ ಒಂದು ಓಲ್ಡ್ ಕ್ವಶನ್ ಪೇಪರ್ಸನ್ನು ಇಟ್ಕೊಂಡು ಸೊ ಅಲ್ಲಿ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕವಾಗಿ ಕೇಳಿರುವಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಸೊ ಅದಕ್ಕೆ ನಾವು ಯಾವ ರೀತಿ ಆನ್ಸರ್ಸನ್ನು ಬರೀಬೇಕು, ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ನಾವು ಡಿಸ್ಕಷನ್ ಮಾಡ್ತೇವೆ. ಸೊ ಸಾಕಷ್ಟು ಸ್ನೇಹಿತರು ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತಾಯಿದ್ದರು, ಸರ್ CRP ಪರ್ಟಿಕ್ಯುಲರ್ ಆಗಿ ಕ್ವಶನ್ಸ್ ವೀಡಿಯೋ ಮಾಡಿ, BRP ಮಾಡಿ, ECO ಮಾಡಿ, APC ಮಾಡಿ, BRC ಕೋಆರ್ಡಿನೇಟರ್ ಮಾಡಿ, ಸೊ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಮಾಡಿ ಅಂತ. ಸೊ ಆದ್ಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಎಲ್ಲ ಹುದ್ದೆಗಳೇನಾಗಿದೆ ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಒಂದು ಕಾರ್ಯಕ್ರಮ ಅಂತ ಬಂದಾಗ ಸೊ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಾಗ ಬೇರೆ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಶ್ರಮಿಸಬೇಕಾಗ್ತದೆ. ಎಕ್ಸಾಂಪಲ್ ಆಗಿ ಈಗ ಆದರ್ಶ ವಿದ್ಯಾಲಯ ಅಂತ ಇದೆ. ಸೊ ಆದರ್ಶ ವಿದ್ಯಾಲಯ ಅಂತ ಬಂದಾಗ CRP, BRP, ECO, BO ಇರ್ಬೋದು, ಕೋಆರ್ಡಿನೇಟರ್, DDP, DYPC, ಸೊ ಎಲ್ಲ ಹಂತದ ಒಂದು ಅಧಿಕಾರಿಗಳು ವರ್ಕ್ ಮಾಡಬೇಕಾಗತ್ತೆ. ಸೊ ಯಾವುದೇ ಒಂದು ಕಾರ್ಯಕ್ರಮ ಕೇವಲ ಇಂಥ ಒಂದು ಅಧಿಕಾರಿಗಳಿಗೆ ಮೀಸಲಾಗಿರುವಂಥದ್ದಂತೂ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಖಂಡಿತವಾಗಿ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ಸ್ ಜೊತೆಯಲ್ಲಿ MCQ ಕ್ವಶನ್ಸ್ ಆನ್ಸರ್ ಮಾಡುವ ನಿಟ್ಟಿನಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಹಳೆಯ ಕ್ವಶನ್ ಪೇಪರ್ಸಲ್ಲಿ ಬರುವಂಥ ಪ್ರಶ್ನೆಗಳನ್ನು ಏನಿದೆ ಅವುಗಳನ್ನು ನಾನು ಒಂದಿಷ್ಟು ಪಟ್ಟಿಯನ್ನು ಮಾಡ್ಕೊಂಡಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದರು ಲಾಸ್ಟ್ ಇಯರ್, ಏನಂದರೆ 5 ಮಾರ್ಕ್ಸಿಗೆ ಆದರ್ಶ ವಿದ್ಯಾಲಯಗಳ ದಾಖಲಾತಿ ಪ್ರಕ್ರಿಯೆ ಮತ್ತು ಬೋಧನಾ ಚೌಕಟ್ಟನ್ನು ವಿವರಿಸಿ ಅಂತ ಕೇಳಿದರು. ಸೊ ಅದಕ್ಕಿಂತ ಮುಂಚೆ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯ ವ್ಯಾಪ್ತಿ ಮತ್ತು ಉದ್ದೇಶವನ್ನು ವಿವರಿಸಿ ಅಂತ ಕೇಳಿದರು. ಸೊ ಒಂದು ಕ್ಲಾರಿಟಿ ಆಗಿದೆ, ಏನಂದರೆ ಈ ರೀತಿ ವಿಶೇಷವಾಗಿ ವಸತಿ ಶಾಲೆಗಳಂತ ಏನು ಬರ್ತವೆ ಸೊ ಇವುಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ 5 ಮಾರ್ಕ್ಸಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದರ್ಶ ವಿದ್ಯಾಲಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಪ್ರಶ್ನೆಗೆ ನಾವು ಯಾವ ರೀತಿ ಆನ್ಸರ್ಸನ್ನು ನಾವು ಮಾಡಬೇಕು. ಸೊ ಪ್ರಥಮವಾಗಿ ಆದರ್ಶ ವಿದ್ಯಾಲಯ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಆದರ್ಶ ವಿದ್ಯಾಲಯಗಳನ್ನು ಯಾಕೆ ಸ್ಥಾಪನೆಯನ್ನು ಮಾಡಲಾಯಿತು ಅಂತ. ಸೊ ಪ್ರೌಢ ಶಿಕ್ಷಣದ ಅತ್ಯುನ್ನತ ಸಂಸ್ಥೆಯಾಗಿ ಸೆಂಟ್ರಲ್ ಆ್ಯಂಡ್ ಬೋರ್ಡ್ ಆಫ್ ಎಜುಕೇಷನ್ CABE ಅಂತ ಹೇಳ್ತೀವಿ, ಸೆಪ್ಟೆಂಬರ್ 2004ರಲ್ಲಿ ರಚನೆ ಆಯಿತು. ಇದರ ಮೂಲ ತತ್ವ ಏನು ಅಂದರೆ ಪ್ರೌಢ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸುವುದು. ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಲಿಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಪ್ರಯತ್ನ ಮಾಡ್ತಾ ಇದೆ. ಜೊತೆಯಲ್ಲಿ ಎಲ್ಲ ಒಂದು ಆಯೋಗಗಳು ಅಲ್ಲಿ ಒತ್ತು ಕೊಡ್ತಾವೆ. ಸೊ ಇಲ್ಲೇನಾಯಿತು, ಪ್ರೌಢ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಬೇಕು, ಪ್ರೌಢ ಶಿಕ್ಷಣವನ್ನು ಸಬಲೀಕರಣಗೊಳಿಸಬೇಕು ಎಂಬುವ ನಿಟ್ಟಿನಲ್ಲಿ ಬಂದಿರುವಂಥ ಕಾನ್ಸೆಪ್ಟು ಆದರ್ಶ ವಿದ್ಯಾಲಯ. ಸೊ ಆದ್ಮೇಲೆ ಇಲ್ಲೇನಾಗುತ್ತೆ ಅಂದರೆ ಈ ಸಂಸ್ಥೆ ಜೂನ್ 2005ರಲ್ಲಿ ಅಧ್ಯಯನ ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಪ್ರೌಢ ಶಿಕ್ಷಣ ಸಾರ್ವತ್ರೀಕರಣದಲ್ಲಿ ಕೇಂದ್ರೀಯ ಶಾಲೆಗಳಲ್ಲಿರುವ ಮೂಲಭೂತ ಸೌಕರ್ಯಗಳನ್ನು ಮತ್ತು ಪಠ್ಯಕ್ರಮವನ್ನು ಎಲ್ಲ ಕಡೆ ಅಳವಡಿಸಿಕೊಳ್ಬೇಕು ಅಂತ ಸಲಹೆಯನ್ನು ನೀಡುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ CBSE ಶಾಲೆಗಳೇನಿದೆ ಆ ಪಠ್ಯಕ್ರಮ ಮತ್ತು ಆ ಮೂಲಭೂತ ಸೌಕರ್ಯಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅವುಗಳನ್ನು ಅಳವಡಿಸಿಕೊಂಡು ಒಂದು ಮಾದರಿ ಶಾಲೆಗಳನ್ನು ರಚನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಏನಾಗುತ್ತೆ ಅಂದರೆ ಸಲಹೆಯನ್ನು ನೀಡುತ್ತೆ. ಸೊ ಈ ಒಂದು ಆಮೇಲೆ ಜೊತೆಲಿ ಏನಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅನುಪಾತ ಅಲ್ಲಿ ಏನಿರಬೇಕು, ಒಂದು ಆರೋಗ್ಯವಾಗಿರುವಂಥ ಅನುಪಾತ ಇರಬೇಕು, ಕಡಿಮೆ ಇರಬೇಕು. ಜೊತೆಯಲ್ಲಿ ಕಂಪ್ಯೂಟರ್ ಮಾಹಿತಿ ಇರಬೇಕು, ಮಾಹಿತಿ ತಂತ್ರಜ್ಞಾನ ಇರಬೇಕು. ವಿಶೇಷವಾಗಿ ವಿಜ್ಞಾನ ಅಂತ ಬಂದಾಗ ಲ್ಯಾಬೊರೇಟರೀಸ್ ಇರಬೇಕು, ಮ್ಯಾಥಮೆಟಿಕ್ಸ್ ಇರಬೇಕು, ಇವನ್ ಲ್ಯಾಂಗ್ವೇಜ್ ಲ್ಯಾಬೊರೇಟರೀಸ್ಗಳು ಕೂಡ ಇರಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದ ಒಂದು ಆದರ್ಶ ವಿದ್ಯಾಲಯ, ಒಂದು ಮಾದರಿ ವಿದ್ಯಾಲಯ ಒಂದು ಪ್ರತಿಯೊಂದು ಬ್ಲಾಕಿಗೆ ಕೂಡ ಎಜುಕೇಷನ್ ಬ್ಲಾಕಿಗೆ ಕೂಡ ಇರಬೇಕು ಅಂತ ಶಿಫಾರಸನ್ನು ಮಾಡುತ್ತೆ. ಸೊ ಇದನ್ನು ಇಟ್ಕೊಂಡು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸ್ಥಾಪನೆ ಆಗಿರುವಂಥ ಒಂದು ವಿದ್ಯಾಲಯ. ಆದರ್ಶ ವಿದ್ಯಾಲಯದ ದೂರದೃಷ್ಟಿ ವಿದ್ಯಾರ್ಥಿಗಳಲ್ಲಿ ಸಮಗ್ರತಾ ದೃಷ್ಟಿಯ ಶಿಕ್ಷಣವನ್ನು ನೀಡುವಂಥದ್ದು, ಹೋಲಿಸ್ಟಿಕ್ ಎಜುಕೇಷನನ್ನು ನೀಡುವಂಥದ್ದು ಇದೆ. ಇದರಿಂದ ಶಾಲೆಯು ಒಂದು ಕಲಿಕಾ ಕೇಂದ್ರವಾಗಿ ಮೂಲಭೂತ ಮೌಲ್ಯಗಳನ್ನು ಸಮರ್ಪಕವಾಗಿ ಅಳವಡಿಸಿಕೊಂಡು ಗುರಿ ಮುಟ್ಟುವುದು ಹಾಗೂ ಶೈಕ್ಷಣಿಕ ಅಂಶಗಳನ್ನು ಸಾಧಿಸುವಂಥದ್ದು. ನೋಡಿ, ನಿಮಗೆ ಎಕ್ಸಾಮ್ನಲ್ಲಿ ಒಂದು ಆದರ್ಶ ವಿದ್ಯಾಲಯ ಬಗ್ಗೆ ಬಂದಾಗ ಪ್ರಥಮವಾಗಿ ದೂರದೃಷ್ಟಿ ಏನಿದೆ ಅಂದರೆ ಆಫಿಷಿಯಲ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಏನಂದರೆ ಹೋಲಿಸ್ಟಿಕ್ ಎಜುಕೇಷನ್ ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಸ್ಥಾಪನೆ ಆಗಿರುವಂಥದ್ದು. ಶಾಲೆ ಒಂದು ಶಾಲೆಯಲ್ಲ, ಇದೊಂದು ಕಲಿಕಾ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಅಳವಡಿಸುವಂಥದ್ದು ಹಾಗೂ ಪ್ರಸ್ತುತವಾಗಿರುವಂಥ ತಂತ್ರಜ್ಞಾನವನ್ನು ಮಕ್ಕಳು ಮೈಗೂಡಿಸಿಕೊಳ್ಳುವಂಥ ಮಾಡುವಂಥದ್ದು ಒಂದು ದೃಷ್ಟಿಯನ್ನು ಹೊಂದಿರುವಂತಹ ಒಂದು ಶಾಲೆ. ಸೊ ಗುರಿ ಆದರ್ಶ ವಿದ್ಯಾಲಯದ ಉದ್ದೇಶವು ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗುಣಾತ್ಮಕ ಶಿಕ್ಷಣ ಕೊಡಬೇಕಾಗಿದೆ. ಯಾರಂದರೆ ಪ್ರತಿಭಾವಂತ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸುವಂಥದ್ದು ಇದೆ.
ಸೊ ಹೇಗೆ ಗುರುತಿಸಬೇಕು ಅಂದರೆ ಒಂದು ಎಕ್ಸಾಮ್ ಮುಖಾಂತರ, ಒಂದು CET ಮುಖಾಂತರ ಗುರುತಿಸಿ ಅವರಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವಂಥ ಗುರಿ ಹೊಂದಿದೆ. ಪ್ರತಿ EBB ಒಂದು ಎಜುಕೇಷನ್ ಬ್ಲಾಕ್ನಲ್ಲಿ ಒಂದು ಗುಣಾತ್ಮಕ ಆದರ್ಶ ವಿದ್ಯಾಲಯ ಪ್ರೌಢಶಿಕ್ಷಣ ಶಾಲೆಯನ್ನು ತೆಗೆಯುವಂಥದ್ದು ಇದೆ. ಎರಡನೇದು, ಶಾಲೆಯ ಉತ್ತಮ ಶೈಕ್ಷಣಿಕ ಪರಿಸರವನ್ನು ಒಳಗೊಂಡಿರಬೇಕು. ಶಾಲೆ ಅಂತ ಬಂದಾಗ ಉತ್ತಮ ಶೈಕ್ಷಣಿಕ ಪರಿಸರವನ್ನು ಒಳಗೊಂಡಿರಬೇಕು. ಅಂದರೆ ಅದು ಕೈದೋಟ ಇರ್ಬೋದು, ಗಾರ್ಡನ್ಸ್ ಇರ್ಬೋದು, ಆಮೇಲೆ ಒಂದು ಲ್ಯಾಬೊರೇಟರೀಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಕಂಪ್ಯೂಟರ್ ರೂಮ್ಸ್ ಇರ್ಬೋದು, ಬೇಸಿಕ್ ಫೆಸಿಲಿಟೀಸ್, ನೀರು ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ವಾಟರ್ ಫೆಸಿಲಿಟೀಸ್ ಇರ್ಬೋದು. ಸೊ ಇವುಗಳನ್ನೆಲ್ಲ ಒಳಗೊಂಡಿರಬೇಕು. ಆಮೇಲೆ ಹೊಸ ಒಂದು ಆವಿಷ್ಕಾರ ಆಗಿರುವಂಥ ಪಠ್ಯಕ್ರಮವನ್ನು ಅದು ಅಳವಡಿಸಿಕೊಂಡಿರಬೇಕು. ಶಾಲೆಯು ಗುಣಮಟ್ಟದ ಮೂಲಭೂತ ಸೌಕರ್ಯಗಳು, ಪಠ್ಯಕ್ರಮ, ಮೌಲ್ಯಮಾಪನ, ಉತ್ತಮ ಶಾಲಾ ಪರಿಸರವನ್ನು ಒಳಗೊಂಡಿರಬೇಕು. ನೀವೆಲ್ಲ ಆದರ್ಶ ವಿದ್ಯಾಲಯಗಳನ್ನು ಗಮನಿಸಿರ್ತೀರಿ, ಎಷ್ಟು ಉತ್ತಮವಾಗಿರುವಂಥ ಒಂದು ಕಟ್ಟಡ ವ್ಯವಸ್ಥೆ ಇದೆ, ಅಲ್ಲಿ ಕೈತೋಟಗಳಿರ್ತದೆ, ಆಮೇಲೆ ಲ್ಯಾಬೊರೇಟರೀಸ್ ಇದೆ, ಫಿಸಿಕ್ಸ್ ಲ್ಯಾಬೊರೇಟರಿ ಬೇರೆ, ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ, ಲ್ಯಾಂಗ್ವೇಜ್ಗೆ ಲ್ಯಾಬೊರೇಟರೀಸ್ ಇದೆ, ಆಮೇಲೆ ಲೈಬ್ರರೀಸ್ ಇರುತ್ತೆ, ಕಂಪ್ಯೂಟರ್ ರೂಮ್ ಇದೆ. ಸೊ ಈ ರೀತಿ ಲಕ್ಷಣಗಳಂತ ಬಂದಾಗ ಆದರ್ಶ ವಿದ್ಯಾಲಯ ಶಾಲೆಯು ವಿದ್ಯಾರ್ಥಿಗಳಿಗೆ ಸಮಗ್ರತಾವ ದೃಷ್ಟಿಯಿಂದ ಭೌತಿಕ, ಭಾವನಾತ್ಮಕ, ಸೌಂದರ್ಯಯುಕ್ತವಾಗಿ ಶೈಕ್ಷಣಿಕ ಉತ್ತಮವನ್ನು ಪಡಿಸುವಂಥದ್ದು ಇದೆ. ಶಾಲೆಯು ತೃಪ್ತಿಕರವಾಗಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರಬೇಕು. ಈಗಾಗಲೇ ನಾನು ಹೇಳಿರುವ ಹಾಗೆ ಮೂಲಭೂತ ಸೌಕರ್ಯ, ಅದರಲ್ಲಿ ಕ್ರೀಡೆ ಕೂಡ ಬರ್ತದೆ. ಕ್ರೀಡೆಯಲ್ಲಿ ಒಳಾಂಗಣ, ಹೊರಾಂಗಣ ಕ್ರೀಡಾ ಒಂದು ಸೌಲಭ್ಯಗಳು ಅಲ್ಲಿ ಇರಬೇಕಾಗ್ತದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸುವಂಥದ್ದು ಇರಬೇಕು. ಸೊ ಆಮೇಲೆ ಮನರಂಜನೆಗೆ ಕೂಡ ಅವಕಾಶವನ್ನು ಕಲ್ಪಿಸಬೇಕು. ಸಭಾಂಗಣಗಳು ಇರಬೇಕು. ವಿಶೇಷವಾಗಿ ಬೋಧನೆಯಲ್ಲಿ ವಿಜ್ಞಾನ, ಗಣಿತ ಮತ್ತು ಆಂಗ್ಲ ಭಾಷೆಯಲ್ಲಿ ತಾಂತ್ರಿಕತೆಯನ್ನು ಬಳಕೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರಬೇಕು. ಉತ್ತಮ ಗುಣಮಟ್ಟದ ಗ್ರಂಥಾಲಯ, ಆಮೇಲೆ ಸಮಗ್ರ ಶಿಕ್ಷಣ ವತಿಯಿಂದ ಕಾಲಕ್ಕೆ ಅಗತ್ಯ ಅನುಗುಣವಾಗಿ ಗುಣಮಟ್ಟದ ಚಟುವಟಿಕೆಗಳನ್ನು ಸೇರಿಸ್ತಾ ಬರ್ತಾ ಇದೆ. ಆಮೇಲೆ ಸದರಿ ಶಾಲೆಗಳು CBSE ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅನುಮೋದನೆ ಪಡೆದಿರುವಂಥ ಶಾಲೆಗಳಾಗಿರ್ತವೆ. ಇವು ವಿದ್ಯಾರ್ಥಿಗಳ ಆಯ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನಡೆದಿರುತ್ತೆ. ಆಮೇಲೆ ಶಾಲೆಯ ಸುತ್ತಮುತ್ತಲಿನ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಶೈಕ್ಷಣಿಕ ಲಾಭವನ್ನು ಪಡಿಬಹುದು. ಆಮೇಲೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರಲ್ಲಿ ಉಪಕ್ರಮಗಳನ್ನು ಅಳವಡಿಸಿಕೊಂಡು ನಿರ್ವಹಣೆ ಮಾಡುವಂಥದ್ದಿದೆ. ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಾಳತ್ವ ಗುಣಗಳು, ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಾಗತ್ತೆ. ಆಮೇಲೆ ವಾಸ್ತವಿಕ ಜೀವನ ಅಂದರೆ ನೈಜ ಜೀವನಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಕಲಿಕೆಗಳು, ಆಮೇಲೆ ಅಪ್ಲೈಡ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಕಲಿಸಲಾಗತ್ತೆ. ಭಾರತದ ಹಿರಿಮೆಯ ವೃತ್ತಿ ಮತ್ತು ಸಂಗೀತ ಅಂಶಗಳನ್ನು ಎತ್ತಿಡಿಯುವಂಥದ್ದು ಹಾಗೂ ಸ್ಥಳೀಯ ಪರಿಸರ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂಥ ಚಟುವಟಿಕೆಗಳನ್ನು ರೂಪಿಸುವಂಥದ್ದು. ಸೊ ಒಟ್ಟಾರೆಯಾಗಿ ಸಂಕ್ಷಿಪ್ತವಾಗಿ ನೋಡಬೇಕಾದಾಗ ಕರ್ನಾಟಕ ಸರ್ಕಾರ 22 ಜಿಲ್ಲೆಗಳಲ್ಲಿ 74 ಎಜುಕೇಷನ್ ಬ್ಲಾಕ್ಗಳಲ್ಲಿ 74 ಆದರ್ಶ ವಿದ್ಯಾಲಯಗಳನ್ನು ಈಗಾಗಲೇ ಪ್ರಾರಂಭಿಸಿದೆ. ಎಲ್ಲ 74 ಶಾಲೆಗಳು ತಮ್ಮದೇ ಆಗಿರುವಂಥ ವ್ಯವಸ್ಥಿತವಾದ ಕಟ್ಟಡಗಳನ್ನು ಹೊಂದಿದೆ, ಪೀಠೋಪಕರಣಗಳನ್ನು ಹೊಂದಿದೆ ಹಾಗೂ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಹೊಂದಿದೆ. ಸೊ ಇಷ್ಟಿದೆ. ಮತ್ತು ಇಲ್ಲಿ ನೋಡಿದಾಗ ಪ್ರಥಮ ಭಾಷೆ ಆಂಗ್ಲ ಭಾಷೆ ಆಗಿರುತ್ತೆ, ದ್ವಿತೀಯ ಭಾಷೆ ಕನ್ನಡ, ತೃತೀಯ ಭಾಷೆ ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಇರ್ತದೆ. ಸೊ ಆದ್ಮೇಲೆ ಈಗ ನೀವು ಒಂದಿಷ್ಟು ಕಲ್ಪನೆಯನ್ನು ಮಾಡಿಕೊಳ್ಳಿ. ನೀವು ಯಾವುದೇ ಹಂತದ ಅಧಿಕಾರಿಗಳಾಗಿರ್ಬೋದು, ECO, BRP, CRP, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, BRC ಕೋಆರ್ಡಿನೇಟರ್, APC ಇರ್ಬೋದು. ಸೊ ಯಾವುದೇ ಹಂತದಿದ್ದರೂ ಕೂಡ ಒಂದು ನಿಮ್ಮ ನಿಯರ್ ಬೈ ಆಗಿರುವಂಥ ಒಂದು ಆದರ್ಶ ವಿದ್ಯಾಲಯಕ್ಕೆ ಭೇಟಿ ನೀಡಿ. ಸೊ ನೋಡಿ, 5 ಅಂಕಕ್ಕೆ ಒಂದು ಬರುತ್ತೆ. ಭೇಟಿ ನೀಡಿ ಅಲ್ಲಿರುವಂಥ ಶಿಕ್ಷಕರೊಂದಿಗೆ, ಅಲ್ಲಿರುವಂತಹ ಒಂದು ಮುಖ್ಯ ಗುರುಗಳೊಂದಿಗೆ, ಮಕ್ಕಳೊಂದಿಗೆ ಒಂದು ದಿನ ನೀವು ಸ್ಪೆಂಡ್ ಮಾಡಿದರೆ 5 ಮಾರ್ಕ್ಸ್ ನಿಮ್ಮದಾಗಿರುತ್ತೆ. ಇಟ್ಸ್ ವೆರಿ ಗುಡ್ ಐಡಿಯಾ ಅಂತಲೇ ನಾವು ಹೇಳ್ಬೋದು. ಇನ್ನು ಈ ನೇಮಕಾತಿಗಳು ಯಾವ ರೀತಿ ಆಗುತ್ತೆ, ಅಂದರೆ ವಿಶೇಷವಾಗಿ 6ನೇ ತರಗತಿ ಮಕ್ಕಳ ಆಯ್ಕೆ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂದರೆ ಈಗಾಗಲೇ ಹೇಳಿರುವ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಆಯ್ಕೆಗಳಾಗುತ್ತೆ. ಅದನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸಿರ್ತೀನಿ, ಏನೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇದೆ, ಏನೆಲ್ಲ ಬೇಕು ಅಂತ. ಸೊ ಸಾಮಾನ್ಯವಾಗಿ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಏನು ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗ್ತದೆ. ಈ ಒಂದು ಆನ್ಲೈನ್ ನೋಡಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿ ಇದಕ್ಕೆ ಎಲಿಜಿಬಲ್ ಆಗಿರ್ತಾನೆ. ಕರ್ನಾಟಕದ ವಿದ್ಯಾರ್ಥಿ ಆಗಿರಬೇಕು. ಹೊರನಾಡಿನ ವಿದ್ಯಾರ್ಥಿ ಆಗಿದ್ದರೂ ಕೂಡ ಒಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಅದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಇತ್ತೀಚಿನ ಭಾವಚಿತ್ರ ಬೇಕು, ವಿಶೇಷ ಅಗತ್ಯವಿರುವ ಅಂಗವಿಕಲ ಮಗು ಅಥವಾ ವಿಕಲಚೇತನ ಮಗು ಅಂತಲೇ ಹೇಳ್ತೇವೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಪ್ರಮಾಣ ಪತ್ರಗಳಿರಬೇಕು. ಆಮೇಲೆ ಕಂದಾಯ ಇಲಾಖೆಯಿಂದ ಇಶ್ಯೂ ಮಾಡಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಆಮೇಲೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿದ್ದರೆ ಅಧ್ಯಯನ ಪ್ರಮಾಣ ಪತ್ರ ಬೇಕು. ಆಮೇಲೆ ವಾಸಸ್ಥಳ ಪ್ರಮಾಣ ಪತ್ರ. ಬೇರೆ ಬ್ಲಾಕ್ಗಳಲ್ಲಿ ಅಂದರೆ ನೀವು ಒಂದು ತಾಲೂಕದಲ್ಲಿ ಇರ್ತೀರಿ, ನಿಮ್ಮದು ಬೇರೆ ತಾಲೂಕಿನಲ್ಲಿ ಅಪ್ಲೈ ಮಾಡಬೇಕಾದಾಗ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅದಕ್ಕೆ SATS ನಂಬರ್ ಬೇಕು. ವಿದ್ಯಾರ್ಥಿಯ SATS ನಂಬರನ್ನು ಕೂಡ ಅಲ್ಲಿ ಬೇಕಾಗ್ತದೆ. ನೋಡಿ, ಇಲ್ಲಿ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸ್ಗಳು ಕ್ಲಾರಿಟಿ ಇರಲಿಲ್ಲ ಅಂದರೆ ಅಲ್ಲೇನು ಮಾಡ್ತಾರೆ, ಅಪ್ಲಿಕೇಶನನ್ನು ರಿಜೆಕ್ಟ್ ಕೂಡ ಇಲ್ಲಿ
ಮಾಡ್ಬೋದು. ಸೊ ಆದಮೇಲೆ ಈ ರೀತಿ ಆದಮೇಲೆ ಒಂದು ಸಿ ಇ ಟಿ ಎಕ್ಸಾಮ್ಸ್ ಆಗುತ್ತೆ. ಒಂದು ಬ್ಲಾಕ್ನಲ್ಲಿ ಒಂದು ಸೆಂಟರ್ಸ್ಗಳು ಕೊಟ್ಟಿರ್ತಾರೆ. ಸೊ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರೋಸ್ಟರ್ವಾರು ಜಾತಿವಾರು ಕಟಾಫ್ಗಳು ನಿಲ್ಲುತ್ತೆ. ಆ ಕಟಾಫ್ಗಳ ಆಧಾರ ಮೇಲೆ ಮಕ್ಕಳನ್ನು ಆಯ್ಕೆ ಕೂಡ ಮಾಡಲಾಗ್ತದೆ. ಸೊ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ಆದರ್ಶ ವಿದ್ಯಾಲಯದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ದೇವೆ. ಸೊ ಚರ್ಚೆ ಮಾಡಿರುವಂಥ ಅಂಶಗಳನ್ನು ಒಂದು ಕಡೆ ನೋಟನ್ನು ಮಾಡಿಕೊಳ್ಳಿ. ಸೊ ಅದು ಇಲ್ಲಿವರೆಗೂ ಗುರಿ ಉದ್ದೇಶ ಸೊ ಮಹತ್ವಗಳನ್ನು ಕೂಡ ಚರ್ಚೆ ಮಾಡಿದ್ವಿ. ಜೊತೆಯಲ್ಲಿ ಅಡ್ಮಿಷನ್ ಪ್ರೊಸೆಸ್ ಕೂಡ ಇದೆ. ಸೊ ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ನಲ್ಲಿ ಕೂಡ ಒಂದಿಷ್ಟು ಏನು ಇದೆ ಈ ಪಾಯಿಂಟ್ಸ್ಗಳನ್ನು ಕೂಡ ನೀವು ಸೇರಿಸಿ. ಸೊ ಇವುಗಳನ್ನು ಸೇರಿಸಿದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೇನಾಗುತ್ತೆ ಅಂದರೆ ಆ ಒಂದು ಸ್ಕೋರ್ ಮಾಡಲಿಕ್ಕೆ ಭಾಳ ಒಂದು ಸಾಲಿಡ್ ಆಗಿರುವಂಥ ಒಂದಿಷ್ಟು ಪಾಯಿಂಟ್ ಸಿಗ್ತದೆ. ಸೊ ಆದಮೇಲೆ ಜೊತೆಯಲ್ಲಿ ನೀವು ಈ ಏನು ಸ್ಟಡಿ ಮಾಡ್ತಾ ಇದ್ದೀರಿ ಜೊತೆಯಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮನ್ನು ನೀವು ಟೆಸ್ಟಿಗೆ ಒಳಪಡಿಸ್ಕೊಳ್ಬೇಕಾಗತ್ತೆ. ಸೊ ಅದಕ್ಕಾಗಿ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಆನ್ಲೈನ್ ಟೆಸ್ಟ್ಗಳನ್ನು ಅರೇಂಜ್ ಮಾಡಿದ್ದೇವೆ. ಆ ಟೆಸ್ಟ್ಗಳನ್ನು ನೀವು ಉಚಿತವಾಗಿ ಫ್ರೀಯಾಗಿ ಅಟೆಂಡನ್ನು ಮಾಡಬಹುದು. ಸೊ ಆದಮೇಲೆ ವಿಡಿಯೋ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಸೊ ಆದಮೇಲೆ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟನ್ನು ನೀವು ಎಂಟ್ರಿ ಮಾಡಿ ಅಲ್ಲಿ ನೀವು ಆನ್ಲೈನ್ ಎಕ್ಸಾಮ್ಸನ್ನು ಬರಿಬೋದು. ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಸೊ ಇಲ್ಲಿ ಸರ್ಚ್ ಕೊಟ್ಟಾಗ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ, ಇಲ್ಲಿ ರಾಘವೇಂದ್ರ ಕೊದಂಪುರ್ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ರಾಘವೇಂದ್ರ ಕೊದಂಪುರ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪ್ಯಾಟ್ರನ್ ಬೇರೆ ಬಂದಿರುತ್ತೆ, ಅದನ್ನು ಕೂಡ ತೋರಿಸಿರ್ತೀನಿ. ಸೊ ಇಲ್ಲಿ ನಿಮಗೆ CRP BRP ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ಒಂದು ಲಿಂಕ್ ಇದೆ. ಸೊ ಅದಕ್ಕೆ ಸಬ್ ಲಿಂಕ್ಸ್ಗಳು ಬರ್ತಾ ಹೋಗುತ್ತೆ. ಅಲ್ಲಿ ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀವಿ, ನೋಟಿಫಿಕೇಷನು, ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಇದೆ. ಎಲ್ಲಕ್ಕಿಂತ ಕೆಳಗಡೆ ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಟೆಸ್ಟ್ ನಂಬರ್ 1, 2, 3, 4 ಅಂತ ಅರೇಂಜನ್ನು ಮಾಡಿದ್ದೇವೆ. ಸೊ ಆದ್ಮೇಲೆ ಇಲ್ಲಿ ನೀವು ಇವು ಟೆಸ್ಟ್ಗಳನ್ನು ನೀವು ಕ್ಲಿಕ್ ಮಾಡಿದಾಗ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಆದಮೇಲೆ ನೀವು ಯಾವ ಇಮೇಲನ್ನು ಅಲ್ಲಿ ಎಂಟ್ರಿ ಮಾಡಿರ್ತೀರಿ ಆ ಇಮೇಲಿಗೆ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಒಂದು ವೇಳೆ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ. ಸರ್ ಈ 1 or 2 ಕ್ವಶನ್ಸ್ ತಪ್ಪಾಗಿತ್ತು ಅಂದರೆ ನೀವು ಮತ್ತೊಂದು ಸಲ ಟೆಸ್ಟನ್ನು ಅಟೆಂಡ್ ಮಾಡಿ ಆವಾಗ ನೀವು ಔಟ್ ಆಫ್ ಔಟ್ ತೆಗೆದುಕೊಂಡ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಅಲ್ಲಿ ಬರ್ತದೆ. ಸೊ ಆದಮೇಲೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಲುಕ್ ಬೇರೆ ಇರುತ್ತೆ. ಸೊ ನೋಡಿ ಇಲ್ಲಿ ಹೆಂಗಿರುತ್ತೆ ಅಂದರೆ ಈ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಈ ರೀತಿ ರಾಘವೇಂದ್ರ ಕುದುಂಪರ್ ಅಂತ ಸರ್ಚ್ ಕೊಡ್ತೀರಿ. ಸೊ ಆವಾಗ ನಿಮಗೆ 3 ಲೈನ್ಸ್ ಬರುತ್ತೆ ಇಲ್ಲಿ ರೈಟ್ ಸೈಡು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಬೇರೆ ಆಪ್ಷನ್ಸ್ ಬರುತ್ತೆ. ಸ್ಕ್ರೋಲ್ ಮಾಡ್ತಾ ಹೋಗಿ ಎಲ್ಲಕ್ಕಿಂತ ಕೆಳಗಡೆ CRP BRP ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ವಿಂಗ್ ಬರುತ್ತೆ. ಎಲ್ಲಕ್ಕಿಂತ ಹೊರಗಡೆ ಇರುವಂಥದ್ದು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಅಂತ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಟೆಸ್ಟನ್ನು ಅಟೆಂಡನ್ನು ಮಾಡ್ಬೋದು. ಸೊ ನೀವು ಯಾವ ರೀತಿ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾ ಇದ್ದೀರಿ ಜೊತೆಯಲ್ಲಿ ಪ್ಯಾರಲಲ್ ಆಗಿ ನೀವು ಈ ರೀತಿ ಆನ್ಲೈನ್ ಟೆಸ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಸಾಕ್ತಾ ಹೋಗಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಯಾವ ನಿಟ್ಟಿನಲ್ಲಿದೆ, ನಿಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ನಿಮಗೆ ಗುರುತಿಸಲಿಕ್ಕೆ ಅವಕಾಶ ಸಿಗ್ತದೆ. ಸೊ ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲಿಖಿತವಾಗಿರುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಯಾವ ರೀತಿ ಉತ್ತರ ಬರೀಬೇಕು ಅಂತ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.